ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಮುಗಿತಾನೆ ಇಲ್ಲ ಬಣ ಸಂಘರ್ಷ. ಭಿನ್ನಮತೀಯ ಬೆಳವಣಿಗೆಗೆ ತುಪ್ಪ ಸುರಿದಂತಾಗಿರುವ ಜಿಲ್ಲಾಧ್ಯಕ್ಷರ ನೇಮಕ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಬೆಂಕಿ ಉಗುಳುತ್ತಿದ್ದಾರೆ ಭಿನ್ನರು. ಈಗಾಗಲೇ ಬಿಜೆಪಿ ಅಂತ ಬಂದಾಗ ಮನೆಯೊಂದು 3 ಬಾಗ್ಲಲ್ಲ 16 ಬಾಗ್ಲಾಗ್ಬಿಟ್ಟಿದೆ. ಈಗ ಭಿನ್ನರ ಬಳಗಕ್ಕೆ ಸೇರುವಂತಹ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡಂತ ನಿರ್ಧಾರ ಮತ್ತಷ್ಟು ಉರಿತಿರುವಂತಹ ಬೆಂಕಿಗೆ ತುಪ್ಪ ಸುರಿದಂಗಾಗಿದೆ. ಹೀಗಾಗಿ ಭಿನ್ನರು ಈಗ ಬೆಂಕಿ ಉಗುಳ್ತಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ರೆಬಲ್ಸ್ ಟೀಮ್ ಮೀಟಿಂಗ್ಗೆ ಮುಂದಾಗಿರೋದು. ಬೆಳಗ್ಗೆ 11 ಗಂಟೆಗೆ ಸಭೆ ಸೇರ್ತೀವಿ ಅಂತ ಹೇಳಿದ್ರು. ಈಗಾಗಲೇ ಸಭೆ ಸೇರಿರಬಹುದು. ಯತ್ನಾಳ್ ಟೀಮ್ ತಟಸ್ಥ ಬಣದ ನಾಯಕರನ್ನ ಸಭೆಗೆ ಆಹ್ವಾನಿಸಿದ್ದಾರೆ ಯತ್ನಾಳ್. ಇವತ್ತಿನ ಸಭೆಯಲ್ಲಿ ವಿಸ್ತರಣೆ ಆಗುತ್ತೆ ಭಿನ್ನರ ತಂಡ. ಸಭೆಯಲ್ಲಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ವಿರುದ್ಧವೂ ಕೂಡ ಚರ್ಚೆಯಾಗುವಂತ ಸಾಧ್ಯತೆ ಇದೆ. ಭಿನ್ನರ ಕೆಂಗಣ್ಣಿಗೆ ಗುರಿಯಾಗಿರೋದು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು. ಶ್ರೀರಾಮುಲು ಅವರ ವಿರುದ್ಧ ಅವ್ರು ಮಾಡಿರುವಂತ ಆರೋಪ ಏನಿದೆ ಅದರಿಂದಾಗಿ ಶ್ರೀರಾಮುಲು ಅವರು ಬೇಸರಗೊಂಡಿದ್ದಾರೆ. ಮತ್ತೊಂದು ಕಡೆ ವಿಜಯೇಂದ್ರ ಅವರು ಶ್ರೀರಾಮುಲು ಅವರ ಬೆನ್ನಿಗೆ ನಿಲ್ಲಿಲ್ಲ, ಆ ಅಸಮಾಧಾನ ಕೂಡ ಇದೆ. ಇನ್ನೊಂದು ಕಡೆ ಬಳ್ಳಾರಿ, ರಾಯಚೂರು, ಅದೇ ರೀತಿಯಾಗಿ ದಾವಣಗೆರೆಯಲ್ಲೂ ಕೂಡ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ಸರ್ವಾಧಿಕಾರಿ ಧೋರಣೆ ತೋರಿಸ್ತಿದ್ದಾರೆ, ನಮ್ಮ ಒಪಿನಿಯನ್ ಪಡ್ಕೊಂಡಿಲ್ಲ ಅಂತ ಒಬ್ಬೊಬ್ಬರಾಗೆ ಬೆಂಕಿ ಉಗುಳ್ತಾ ಇದ್ದಾರೆ. ಅದರಲ್ಲಿ ಸುಧಾಕರ್ ಅವರು ಕೂಡ ಬಹಿರಂಗವಾಗಿನೇ ಅಂದರೆ ಸುದ್ದಿಗೋಷ್ಠಿ ನಡೆಸೋದ್ರ ಮೂಲಕ ಪಕ್ಷ ಬೇಕಿದ್ರು ಬಿಡ್ತೀನಿ, ಅವರ ಸರ್ವಾಧಿಕಾರಿ ಧೋರಣೆ ಏನಿದೆ ಅದು ಬದಲಾಗಲಿಲ್ಲ ಇಲ್ಲಾಂದ್ರೆ ವಿಜಯೇಂದ್ರ ಅವರನ್ನೇ ಬದಲಾವಣೆ ಮಾಡಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೇರೆಯವ್ರನ್ನ ಆಯ್ಕೆ ಮಾಡಿ ಅಂತ. ಮತ್ತೊಂದು ಕಡೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಪಕ್ಷಪಾತಿಯಾಗಿ ನಡೆ ಏನು ಕಂಡುಕೊಂಡಿದ್ದಾರೆ ಅದರ ಸಂಬಂಧ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಈಗಾಗಲೇ ವಿಜಯೇಂದ್ರ ಅವರ ವಿರುದ್ಧ ಒಬ್ಬೊಬ್ರು ಕೂಡ ಭಿನ್ನರ ಬಳಗದಿಂದ ಬೆಂಕಿ ಉಗುಳ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈಗ ಸುಧಾಕರ್ ಇರ್ಬೋದು, BP ಹರೀಶ್ ಇರ್ಬೋದು, ಅವರೆಲ್ಲರೂ ಕೂಡ ಮತ್ತಷ್ಟು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು. ಇವತ್ತು ಭಿನ್ನರ ಮೀಟಿಂಗ್ ಆಗ್ತಾ ಇದೆ. ಈ ಮೀಟಿಂಗ್ ನಲ್ಲಿ ಭಿನ್ನರ ಬಳಗದ ಜನಸಂಖ್ಯೆ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆಯಾ? ಏನೆಲ್ಲ ಚರ್ಚೆಗಳಾಗಬಹುದು? ಸೌಖ್ಯ, ಬಿಜೆಪಿ ಭಿನ್ನರ ಬಳಗ ಇವತ್ತು ತನ್ನ ಬಂಡಾಯ ರಾಜಕಾರಣದ ಅಂತಿಮ ಸಭೆಯನ್ನು ಮಾಡಲಿದೆ. ಅಂದರೆ ರಾಜ್ಯಾಧ್ಯಕ್ಷರ ಪದವಿ ಹಾಗೂ ರಾಜ್ಯಾಧ್ಯಕ್ಷರ ವಿರುದ್ಧ ತಮ್ಮ ಅಸಮಾಧಾನವನ್ನು ಅವರು ಪ್ರದರ್ಶನ ಮಾಡಲಿದ್ದಾರೆ. ಅದರ ಜೊತೆಗೆ ತಮಗೆ ಪಕ್ಷದಲ್ಲಿ ಆಗುತ್ತಿರುವಂತಹ ಅನ್ಯಾಯದ ವಿಚಾರಗಳ ಬಗ್ಗೆಯೂ ಕೂಡ ಅವರು ಧ್ವನಿಯಲ್ಲಿ ಎತ್ತಲಿದ್ದಾರೆ. ವಿಜಯೇಂದ್ರ ಅವರ ಏಕಪಕ್ಷ ನಿರ್ಧಾರಗಳು ಮತ್ತು ಪಕ್ಷದ ಹಿರಿಯರಿಗೆ ಗೌರವ ಕೊಡದೆ ನಡೆದುಕೊಳ್ಳುತ್ತಿರುವಂತಹ ರೀತಿ ನೀತಿಗಳು, ಹಾಗೆಯೇ ಜಿಲ್ಲಾಧ್ಯಕ್ಷರ ನೇಮಕದ ವಿಚಾರದಲ್ಲಿ ಅವರು ತೆಗೆದುಕೊಂಡ ನಿಲುವಿನ ವಿಚಾರದ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆರಂಭವಾಗಲಿದೆ. 11 ಗಂಟೆ ಸುಮಾರಿಗೆ ಈ ಅವರ ಸಭೆ ಆರಂಭವಾಗಿದೆ. ಭಿನ್ನರ ಬಣದ ಪ್ರಮುಖ ನಾಯಕರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಇವರ ಹೊರತಾಗಿ 2 ದಿನಗಳ ಹಿಂದಷ್ಟೇ ರಾಜ್ಯಾಧ್ಯಕ್ಷರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತಹ ಸಂಸದ ಡಾಕ್ಟರ್ ಸುಧಾಕರ್ ಅವರು, ಹಾಗೆ ಕೋರ್ ಕಮಿಟಿ ಸಭೆಯಲ್ಲಿ ಅಪಮಾನಿತರಾಗಿ ಪಕ್ಷದ ವಿರುದ್ಧ ಅಸಮಾಧಾನ ಹೊರಹಾಕಿದಂತಹ ಶ್ರೀರಾಮುಲು ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಆದರೆ ಅದಿನ್ನೂ ಸ್ಪಷ್ಟವಾಗಿಲ್ಲ. ಇವತ್ತು ಒಟ್ಟು 2 ಹಂತದ ಸಭೆಯನ್ನು ಮಾಡೋದಕ್ಕೆ ಭಿನ್ನರ ಬಳಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಮೊದಲ ಹಂತದ ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆ ವಿಚಾರವಾಗಿ ತಮ್ಮ ಮುಂದಿನ ನಿಲುವೇನು, ನಮ್ಮ ಕಡೆಯಿಂದ ಅಭ್ಯರ್ಥಿಗಳನ್ನು ಹಾಕಬೇಕೇ ಬೇಡವೇ, ಹಾಕುವುದಾದರೆ ಯಾರನ್ನು ಹಾಕಬೇಕು, ಯಾವ ಕಾರಣದಿಂದ ಹಾಕಬೇಕು, ಒಂದು ವೇಳೆ ನಾವು ನಿರೀಕ್ಷೆ ಮಾಡದಂತಹ ಫಲಿತಾಂಶ ಸಿಗದಿದ್ದಾಗ ಅದರಿಂದ ಆಗುವಂಥ ಎಫೆಕ್ಟ್ಗಳು ಏನಾಗಬಹುದು, ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ರಾಜ್ಯಾಧ್ಯಕ್ಷರ ಪರವಾಗಿ ಒಲವು ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದಾಗಿ ಅಭ್ಯರ್ಥಿಯನ್ನು ಹಾಕುವ ವಿಚಾರದಲ್ಲಿ ನಿರ್ಧಾರವನ್ನು ಪ್ರಕಟಿಸುವುದಕ್ಕೆ ಈ ಸಭೆಯನ್ನು ಮಾಡಬಹುದು. ಬಹುತೇಕ ಮಾಹಿತಿಯ ಪ್ರಕಾರ ಅಭ್ಯರ್ಥಿಯನ್ನು ಕಣಕ್ಕಿಳಿಸದಿರುವುದರ ಬಗ್ಗೆ ಅವರು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಇದರ ಹೊರತಾಗಿ 2ನೇ ಹಂತದ ಸಭೆಯಲ್ಲಿ ಪಕ್ಷದ ಒಳಗಿನ ಅಸಮಾಧಾನದ ಶಮನದ ವಿಚಾರವಾಗಿ ಚರ್ಚೆಯನ್ನು ಮಾಡಲಿದ್ದಾರೆ. ಆನಂತರ ದೆಹಲಿಗೆ ತೆರಳಿ ಪಕ್ಷದ ವರಿಷ್ಠರ ಜೊತೆ ಮಾತುಕತೆಯನ್ನು ಮಾಡಿ ಅಲ್ಲಿ ರಾಜ್ಯಾಧ್ಯಕ್ಷರ ನಿಲುವಿನ ಬಗ್ಗೆ ಮತ್ತು ಅವರ ಮರು ಆಯ್ಕೆ ಆದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಅಸಮ್ಮತಿಯನ್ನು ಯಾವ ರೀತಿ ಪ್ರಕಟಿಸಬೇಕು, ಮುಂದಿನ ದಿನಗಳಲ್ಲಿ ಪಕ್ಷದ ವೇದಿಕೆಯಲ್ಲಿ ಇದು ಯಾವ ರೀತಿ ಪರಿಣಾಮವನ್ನು ಬೀರ್ತದೆ ಅನ್ನೋದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡುವರಿದ್ದಾರೆ. ಯತ್ನಾಳ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ ಸಭೆಯಲ್ಲಿ ಈ ಎಲ್ಲ ಅಂಶಗಳ ಕುರಿತು ಒಂದು ಸಮಗ್ರ ನಿರ್ಣಯಕ್ಕೆ ಬರಲಾಗ್ತದೆ. ಅವರೆಲ್ಲರೂ ಈ ವಿಚಾರದ ಬಗ್ಗೆ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಸರಿಸುಮಾರು 12 ಗಂಟೆ ಅಥವಾ 12:30 ಅಥವಾ 1 ಗಂಟೆಯ ವೇಳೆಗೆ ಮಾಧ್ಯಮಗಳಿಗೂ ಕೂಡ ಸ್ಪಷ್ಟೀಕರಣವನ್ನು ಮಾಡ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಸೌಖ್ಯ, ರಾಕೇಶ್, ಈಗ ನಿನ್ನೆ ಯತ್ನಾಳ್ ಅವರು ಒಂದು ಹೇಳಿಕೆ ಕೊಟ್ಟರು. ಈಗ ಸದ್ಯಕ್ಕೆ ಬಿಜೆಪಿಯಲ್ಲಿ ಸಮುದ್ರ ಮಂಥನ ನಡೀತಾ ಇದೆ, ವಿಷವಾಗಿ ಹೊರ ಬರ್ತಾ ಇರೋದೇನಿದೆ ಅದು ಅವರು ವಿಜಯೇಂದ್ರ ಅವರು. ಬಟ್ ಪಕ್ಷದ ಅಧ್ಯಕ್ಷರ ಬದಲಾವಣೆ ಆದರೆ ಆಗ ಅಮೃತ ಸಿಗುತ್ತೆ ಅಂತ. ಅಂದರೆ ಯತ್ನಾಳ್ ಅವರೇ ಏನಾದರೂ ಇದರಲ್ಲಿ ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆಯಾ? ಅವ್ರು ಯಾವಾಗಲೂ ನಾನು ಸ್ಪರ್ಧೆ ಮಾಡಲ್ಲ, ಬೇರೆಯವ್ರು ಸ್ಪರ್ಧೆ ಮಾಡ್ತಾರೆ ಅಂತಿದ್ರು, ಅಥವಾ ರಮೇಶ್ ಜಾರಕಿಹೊಳಿ ಅವರು ಸ್ಪರ್ಧೆ ಮಾಡ್ತಾರೆ? ಇದ್ರ ಬಗ್ಗೆ ಏನು ಡೀಟೇಲ್ಸ್ ಇದೆ?
ಸೌಖ್ಯ, ಈಗ ಭಿನ್ನರ ಬಣದಿಂದ ರಾಜ್ಯಾಧ್ಯಕ್ಷರ ಪದವಿಗೆ ಸ್ಪರ್ಧೆ ಮಾಡುವುದು ಯಾರು ಅನ್ನುವಂಥ ಪ್ರಶ್ನೆ ಪ್ರಮುಖವಾಗಿ ಇಲ್ಲಿವರೆಗೂ ಕಾಡ್ತಾ ಇತ್ತು. ಆದರೆ 2 ದಿನಗಳ ಹಿಂದಷ್ಟೇ ನಡೆದಂತಹ ಜಿಲ್ಲಾಧ್ಯಕ್ಷರು ಹಾಗೆ ಮಂಡಲ ಅಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಆಗಿರುವಂತಹ ನೇಮಕಾತಿಗಳು ಈಗ ಭಿನ್ನರ ಬಣದಿಂದ ಸ್ಪರ್ಧೆ ಸಾಧ್ಯತೆಯನ್ನು ಕುಂಠಿತಗೊಳಿಸ್ತಾ ಇದೆ. ಯಾಕಂದರೆ ಇಲ್ಲಿಯವರೆಗೂ ಆಗಿದಂತಹ ಈ ನೇಮಕಾತಿಯಲ್ಲಿ ಕಳೆದ ಬಾರಿ ಯಾರ್ಯಾರು ಪುನರಾಯ್ಕೆ ಆಗಿದ್ದರು, ವಿಜೇಂದ್ರ ಅವರ ಜೊತೆ ಉತ್ತಮ ಬಾಂಧವ್ಯವನ್ನು ಹಾಗೆ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದರು, ಅವರೇ ಪುನರಾಯ್ಕೆಯಾಗಿ ಬಂದಿದ್ದಾರೆ. ಈಗ ಅವರೆಲ್ಲರೂ ಆಂತರಿಕ ಚುನಾವಣೆಯಲ್ಲಿ ಮತದಾನ ಮಾಡುವ ಮುಖಾಂತರ ಅಭ್ಯರ್ಥಿ ಆಗುವವರನ್ನು ಆಯ್ಕೆ ಮಾಡ್ತಾರೆ. ಪ್ರಾಯಶಃ ಈಗಾಗಲೇ ಇರುವಂಥ ವಿಚಾರ ಸಂಬಂಧಪಟ್ಟಾಗೆ ವಿಜೇಂದ್ರ ಅವರ ಬೆಂಬಲಿಗರೇ ಹೆಚ್ಚಾಗಿರೋದ್ರಿಂದಾಗಿ ಅವರಿಗೆ ಬಹುಮತ ಸಿಗುವ ಸಾಧ್ಯತೆ ಇದ್ದು ಮತ್ತೊಂದು ಅವಧಿಗೆ ವಿಜೇಂದ್ರ ಅವರೇ ನೇಮಕವಾಗುವಂಥದ್ದು ಕೂಡ ಹೆಚ್ಚಿನ ಸಂಖ್ಯೆ ಆಗ್ತಾ ಇದೆ. ಹೀಗಾಗಿ ಆಪೋಸಿಟ್ ಟೀಮ್ನಿಂದಾಗಿ ಯಾರು ಕಣಕ್ಕಿಳಿಬೇಕು ಅನ್ನೋದರ ಬಗ್ಗೆ ಈಗ ಚರ್ಚೆ ನಡೆಸುವುದು ಅಷ್ಟು ಸರಿಯಲ್ಲ ಅನ್ನುವಂತಹ ಮಾತುಗಳು ಕೂಡ ಭಿನ್ನರ ಬಣದಲ್ಲಿ ಕೇಳಿ ಬರ್ತಾ ಇದೆ. ಒಂದು ವೇಳೆ ಸ್ಪರ್ಧೆಯ ಕಣದಲ್ಲಿ ನಿಂತು ಮುಖಭಂಗ ಅನುಭವಿಸುವಂಥ ಸನ್ನಿವೇಶ ಎದುರಾಗುವಂಥ ಸಾಧ್ಯತೆ ಇರೋದ್ರಿಂದಾಗಿ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಥವಾ ಅದಾದರೂ ಕೂಡ ಯಾರನ್ನು ಕಣಕ್ಕಿಳಿಸಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದಿನ್ನೂ ಕೂಡ ಅಂತಿಮವಾಗಿಲ್ಲ. ಸೋತರೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಮನ್ನಣೆ ಹಾಕುವ ವಿಚಾರದಲ್ಲಿ ಪಕ್ಷ ಯಾವ ರೀತಿ ನಡೆದುಕೊಳ್ತದೆ, ಪಕ್ಷದ ರಾಷ್ಟ್ರೀಯ ನಾಯಕರು ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದನ್ನು ಪರೀಕ್ಷೆ ಮಾಡುವಂತಹ ಚಾನ್ಸಸ್ ಕೂಡ ಇರೋದ್ರಿಂದಾಗಿ ಅದರ ಬಗ್ಗೆಯೂ ಕೂಡ ಅವರು ಸಾಧ್ಯತೆಗಳನ್ನು ಪ್ರಯೋಗವನ್ನು ಮಾಡೋದಕ್ಕೆ ಮುಂಚೂಣಿಯನ್ನು ಅಥವಾ ವೇದಿಕೆಯನ್ನು ಸಿದ್ಧಪಡಿಸ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಯಾವುದೂ ಕೂಡ ಸ್ಪಷ್ಟವಾಗಿಲ್ಲ. ಇನ್ನು 12:30 ಸುಮಾರಿಗೆ ಮೀಡಿಯಾ ಬ್ರೀಫಿಂಗನ್ನು ಮಾಡುವಂಥ ಚಿಂತನೆಯನ್ನು ಆ ತಂಡ ಹೊಂದಿಕೊಂಡಿದೆ. ಅಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬಹುದು. ಸೌಖ್ಯ, ಥ್ಯಾಂಕ್ ಯು ರಾಕೇಶ್ ಡೀಟೇಲ್ಸ್ಗೆ.